ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ವಾಣಿ ಡೇಟು 27/10/2025. ದೇಹಾಭಿಮಾನದಿಂದ ದೇಹಿ ಅಭಿಮಾನಕ್ಕೆ. ಮಧುಬನ ಬಾಪ್ ದಾದಾ. ಓಂ ಶಾಂತಿ. ಶಿವಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಾಜೂಕುತನ, ಮುನಿಸಿಕೊಳ್ಳುವುದು, ಅಳುವುದು ಇವೆಲ್ಲ ದೇಹಾಭಿಮಾನದಿಂದ ಬಂದ ಅಸುರಿ ಸಂಸ್ಕಾರಗಳು. ನೀವು ಆತ್ಮಿಕ ಯೋಧರು, ಆದ್ದರಿಂದ ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನು ಸಹನೆ ಮಾಡಬೇಕು. ಪ್ರಶ್ನೆ: ಸೇವೆಯಲ್ಲಿ ಆಲಸ್ಯ ಬರಲು ಕಾರಣವೇನು? ಉತ್ತರ: ದೇಹಾಭಿಮಾನದಿಂದ ಇನ್ನೊಬ್ಬರ ಕೊರತೆಗಳನ್ನು ನೋಡಿದಾಗ, ಪರಸ್ಪರ ಆಗದೇ ಇರುವಾಗ, ನಾನು ಇಲ್ಲಿರುವುದಿಲ್ಲ, ಅವರ ಜೊತೆಯಲ್ಲಿ ಇರಲು ಆಗುವುದಿಲ್ಲ ಎಂದು ಹೇಳುವಾಗ ಸೇವೆಯ ಉತ್ಸಾಹ ಕಡಿಮೆಯಾಗುತ್ತದೆ. ಇದು ನಾಜೂಕುತನ, ಆತ್ಮಿಕ ಯೋಧನಿಗೆ ಯೋಗ್ಯವಲ್ಲ. ಶಿವಬಾಬಾ ಹೇಳುತ್ತಾರೆ, ಆಜ್ಞೆ ಬಂದ ಕೂಡಲೇ ಹಾಜರಾಗಬೇಕು. ಮುರಳಿಯ ಮುಖ್ಯ ಸಾರಾಂಶ. ನಾವು ಆತ್ಮರು, ದೇಹವಲ್ಲ. ಇದು ಜ್ಞಾನ ಕಾಲ. ಶಿವಬಾಬಾ ಸರ್ವರ ಸದ್ಗತಿದಾತ, ನಿರಾಕಾರಿ ತಂದೆ. ಆತ್ಮ ಪತಿತವಾದಾಗ ತಂದೆ ಬಂದು ಪಾವನವಾಗಲು ಜ್ಞಾನ ಕೊಡುತ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಈ 3 ಹಂತಗಳಲ್ಲಿ ಪ್ರಪಂಚದ ಪರಿವರ್ತನೆ. ಪಾವನ ಪ್ರಪಂಚ, ಸತ್ಯುಗ ಸೃಷ್ಟಿಯಾಗಲೇಬೇಕು. ನಾಜೂಕುತನ, ಮುನಿಸಿಕೊಳ್ಳುವುದು, ಕ್ರೋಧ ಎಲ್ಲವೂ ಅಸುರಿ ಸಂಸ್ಕಾರಗಳು. ಸದಾ ಮಧುರ, ಶಾಂತ, ಅತಿ ಮಧುರ ಸ್ವಭಾವ ಇರಲಿ. ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನದಲ್ಲಿ ಇರಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿದರೆ ರಾಜಯೋಗ ಸಫಲ. ಬಾಬಾ ಆಜ್ಞೆ ಮಾಡಿದರೆ ನೆಪವಿಲ್ಲದೆ ಹೌದು ಬಾಬಾ ಎಂದು ಹಾಜರಾಗಬೇಕು. ಸೇವೆಯಲ್ಲಿ ವಿಳಂಬ, ನೆಪ ಆತ್ಮಿಕ ಯೋಧನ ಲಕ್ಷಣವಲ್ಲ. ತಂದೆ ಶ್ರೇಷ್ಠ ಮತ, ಎಂದಿಗೂ ವಿರುದ್ಧ ಮತ ಕೊಡೋದು. ಮಹಿಳೆಯರು ಅಂದರೆ ಲಕ್ಷ್ಮಿ ಮೊದಲಾದವರು ಸ್ತ್ರೀಯರನ್ನು ಮುಂದಿಡಲಾಗುತ್ತದೆ ಎಂಬ ಗಾಯನ ಸತ್ಯ. ರಾಮರಾಜ್ಯ, ದೈವಿ ರಾಜ್ಯ, ರಾವಣ ರಾಜ್ಯ, ವಿಕಾರಿ ಪ್ರಪಂಚ. ಈಗ ಸಂಗಮಯುಗದಲ್ಲಿ ನಾವು ಪರಿವರ್ತನೆ ಸೇನೆ. ದೇವಾಲಯಕ್ಕೆ ಯೋಗ್ಯರಾಗಲು ವಿಕಾರರಹಿತ ಆತ್ಮರಾಗಬೇಕು. ಕ್ರೋಧ ದೊಡ್ಡ ಅಡೆತಡೆ. ಪ್ರೀತಿಯ ಶಸ್ತ್ರ ಬಳಸಿ ಜಯಿಸಬೇಕು. ಅಷ್ಟರತ್ನರು, ಮಹಾಯೋಗಿಗಳು, ನಂಬರ್ 1 ಪ್ರಯತ್ನಿಗಳು. ಪ್ರತಿ ಸೇವಾ ಕೇಂದ್ರದಲ್ಲಿ ಮತ್ತೊಬ್ಬರನ್ನು ಗದ್ದಿಗೆ ಯೋಗ್ಯರನ್ನಾಗಿ ಮಾಡಬೇಕು. ತಂದೆಯ ಪರಿಚಯ ಮೊದಲು ಕೊಡಿ, ನಂತರ ಪ್ರಶ್ನೋತ್ತರಗಳಿಲ್ಲ. ಸೇವೆಯಲ್ಲಿ ನಿರ್ಲಕ್ಷ್ಯ ಎಂದರೆ ಆತ್ಮಿಕ ಜ್ಞಾನವಿಲ್ಲದ ಸಂಕೇತ. ಮುರಳಿ ಓದದೆ ಹೋದರೆ ಅದು ಗೈರು ಹಾಜರಿ ಎಂದು. ಸೇವೆಯು ವಿಶ್ವಮಟ್ಟದ ಮುತ್ತಿಗೆ. ಪತಿತರಿಂದ ಪಾವನ ಪ್ರಪಂಚ ನಿರ್ಮಾಣ. ಯಾವ ಪರಿಸ್ಥಿತಿಯಲ್ಲಾದರೂ ಬಾಬಾ ಸ್ಮೃತಿಯಲ್ಲಿರಬೇಕು. ಈ ದೈವಿ ಕಾರ್ಯದಲ್ಲಿ ಯೋಗ್ಯರಾಗುವವರು ಕೋಟಿಯಲ್ಲಿ ಕೆಲವರು ಮಾತ್ರ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಮಧುರ, ಶಾಂತ ಮತ್ತು ಅತಿ ಮಧುರ ಸ್ವಭಾವ ಇರಲಿ. ಕ್ರೋಧ ಶತ್ರು, ಪ್ರೀತಿ ಶಸ್ತ್ರ. ತಂದೆಯ ಯಾವುದೇ ಆಜ್ಞೆಯನ್ನು ತಕ್ಷಣ ಪಾಲಿಸಬೇಕು. ನೆಪ ಹೇಳುವುದು ಅಜ್ಞಾನದ ಲಕ್ಷಣ. ವರದಾನ: ತಂದೆಯ ನೆನಪಿನಲ್ಲಿ ಸದಾ ಸುಖಿಯೂ ಮಹಾವೀರ ಭವ. ಯಾವುದೇ ಅಸಂತೋಷದ ಪರಿಸ್ಥಿತಿಯಲ್ಲೂ ತಂದೆ ನೆನಪಿನ ಶಕ್ತಿಯಿಂದ ಸುಖ ಮತ್ತು ಶಾಂತಿಯ ಅಲೆಗಳಲ್ಲಿ ಸ್ಥಿರರಾಗಿ ಇರಿ. ಬೆಟ್ಟದಂತಹ ಸಮಸ್ಯೆಯು ಹತ್ತಿಯಂತೆ ಸಣ್ಣವಾಗುತ್ತದೆ. ಸ್ಲೋಗನ್: ತಮ್ಮ ದೈವಿ ಸ್ವರೂಪ ಸ್ಥಿತಿಯಲ್ಲಿದ್ದಾಗ ವ್ಯರ್ಥ ದೃಷ್ಟಿ ಎಲ್ಲಿಗೂ ಹೋಗಲಾರದು. ಅವ್ಯಕ್ತ ಸೂಚನೆ: ಮನಸ್ಸಿನಿಂದ ಯೋಗದ ಶಕ್ತಿಯ ಪ್ರಯೋಗ ಮಾಡಿ. ಹೇಗೆ ಲೈಟ್ನಿಂದ ವಿದ್ಯುತ್ ಚಲಿಸುತ್ತದೆ, ಹಾಗೆ ಸೈಲೆಂಟ್ ಶಕ್ತಿಯಿಂದ ಪ್ರಪಂಚ ಪರಿವರ್ತನೆಯಾಗಲಿ.